ಪ್ರಜ್ವಲ್ ರೇವಣ್ಣ ಅವರಿಗೆ ಒಳ್ಳೆಯದಾಗಲಿ ಅಂತಲೂ ಕೂಡ ಕೇಳಿಕೊಂಡು ಇವತ್ತು ವೇದಿಕೆಯ ಮೇಲೆ ತಮ್ಮನ್ನ ಮಾತಾಡ್ತಾ ಇದ್ದೀನಿ ಜನ ಜೊತೆ. ಇವತ್ತು ದೇಶದ ಸಂಸತ್ತಿಗೆ ಚುನಾವಣೆ ನಡೀತಾ ಇದೆ. ದೇಶದ ಸಂಸತ್ತಿಗೆ ಚುನಾವಣೆ ಜಗತ್ತಿನ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯನ್ನು ಒಪ್ಪಿ ಅಪ್ಪಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಭಾರತದ ಸಂಸ್ಥೆಗೆ ಇವತ್ತು ದಿವಸ ಚುನಾವಣೆ. ಈ ಚುನಾವಣೆ ಅತ್ಯಂತ ಚುನಾವಣೆ ಇಲ್ಲ, ಭಾರತದಲ್ಲಿ ಬದುಕು ಮಾಡುತ್ತಿರುವ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರ ಬದುಕನ್ನ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ. ಯಾಕೆಂತಂದ್ರೆ ಸರ್ಕಾರಗಳು ತಾನೇ ನಮಗೆ ಕಾರ್ಯಕ್ರಮಗಳನ್ನು ಕೊಡುವಂತ ಅಂತಹ ನಮ್ಮ ಬದುಕಿನ ಭವಿಷ್ಯದ ಕಾರ್ಯಕ್ರಮವನ್ನು ರೂಪಿಸುವಂತ ಚುನಾವಣೆ ಪ್ರಾರಂಭ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಮತ ಚಲಾಯಿಸುವುದು ಅಷ್ಟೇ ಇಲ್ಲ, ಮತ ಯಾಕಾಗಿ NDA ಪರವಾಗಿ ಚಲಾಯಿಸಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಮತದಾರರಿಗೆ ಅರಿವು ಮೂಡಿಸುವುದರ ಮೂಲಕ ನಾವು ಚುನಾವಣಾ ಪ್ರಚಾರದಲ್ಲಿ ತೊಡಗಬೇಕಾಗುತ್ತೆ. ಬಹುಶಃ ಪ್ರಜ್ವಲ್ ರೇವಣ್ಣವರು ಬಹಳ ಯುವಕ, ಈಗಾಗಲೇ ಸಂಸತ್ತಿನ ಸದಸ್ಯನಾಗಿ ಅಪಾರವಾದಂಥ ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥ, ಎರಡನೇ ಬಾರಿಗೆ ಅವರ ಅವಕಾಶವನ್ನು ಕೇಳಿ ಇವತ್ತು ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣವರು ನಮ್ಮ ಅಳಿಯ, ನಮ್ಮ KR ನಗರದ ಅಳಿಯ. ಪ್ರಜ್ವಲ್ ರೇವಣ್ಣನು ಕೂಡ ನಮ್ಮ ಮೊಮ್ಮಗ. ಹಾಗಾಗಿ ನಾನು ಅತೀವ ಪ್ರೇಮದಿಂದ ವಿಶ್ವಾಸದಿಂದ ಇವತ್ತು ನಾನು ಕೂಡ ತಮ್ಮನ್ನು ಬೇಡ್ಕೋಬೇಕು ಅವ್ರ ಪರವಾಗಿ ಅಂತಕ್ಕಂಥದ್ದಕ್ಕೆ ಇತಿಹಾಸ ಪ್ರಸಿದ್ಧ ರಾಮನಾಥಪುರಕ್ಕೆ ನಾನು ಬಂದಿದ್ದೆ. ನನಗೆ ಅರಕೂಲ್ಗೂಡು ನಮ್ಮ ಅಣ್ಣಾಳ್ ನಂಜೇಗೌಡರು ಆಗಿಂದನೂ ಕೂಡ ನನಗೆ ಪರಿಚಯ. ನಂತರ ಮಂಜು ಹೆಂಡತಿ ಜಿಲ್ಲಾ ಪಂಚಾಯತ್ ಇದ್ದಿದ್ದಾಗ ತಾರಾ ನಾನು ಬಂದು ಪ್ರಚಾರ ಮಾಡಿದ್ದೇನೆ. ಮತ್ತು ಸೋಂಪುರ ಈ ಭಾಗದಲ್ಲೆಲ್ಲ ಕೂಡ ನನ್ನ ಬಂಧುಗಳಿರ್ತಕ್ಕಂಥವು. ಹಾಗಾಗಿ ಇವತ್ತು ನನಗೆ ಪರಿಚಿತ ಇರ್ತಕ್ಕಂಥ ಈ ಸೋಮನಾಥಪುರದಲ್ಲಿ ನಮ್ಮ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣವ್ರ ಪರವಾಗಿ ಪ್ರಚಾರ ಮಾಡೋದಕ್ಕೆ ನಾವು ಇವತ್ತು ಬಂದಿದ್ದೇವೆ. ಇವತ್ತು ಇಡೀ ದೇಶದಲ್ಲಿ ಒಂದು ರಾಜಕೀಯ ಧ್ರುವೀಕರಣ ಆಗ್ತಾ ಇದೆ. ನಮ್ಮಲ್ಲಿರ್ತಕ್ಕಂಥ ಸಂಘರ್ಷಗಳು, ಚರ್ಚೆಗಳು, ಒಳಮಾತುಗಳು, ವೇದನೆಗಳು ಇವೆಲ್ಲವನ್ನೂ ಕೂಡ ಮರೆತು ದೇಶದ ಹಿತದೃಷ್ಟಿಯಿಂದ ಹಲವಾರು ಪಕ್ಷಗಳು ಒಂದು ಕಡೆ ಸೇರ್ತಕ್ಕಂಥ ರಾಜಕೀಯ ಧ್ರುವೀಕರಣ ಹಿಂದೆಂದೂ ಆಗದಿರುವಷ್ಟು ಹೆಚ್ಚಾಗಿ ಆಗ್ತಾ ಇದೆ. ಹಾಗಾಗಿ ಆ ರಾಜಕೀಯ ಧ್ರುವೀಕರಣದಲ್ಲಿ ನಾನು ಕೂಡ ಒಬ್ಬ ಅಂತಕ್ಕಂಥದ್ದನ್ನು ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹೌದು, ನಾನು BJPಯ ವಿಧಾನ ಪರಿಷತ್ತಿನ ಸದಸ್ಯ. ನನಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಾಯ ಮಾಡಿದಂಥವರು HD ದೇವೇಗೌಡರು. ನಾನು ಪಾರ್ಲಿಮೆಂಟಲ್ಲಿ 2009ರಲ್ಲಿ ಗೆದ್ದು ಪಾರ್ಲಿಮೆಂಟಿಗೆ ಬಂದೆ. 2014ರಲ್ಲಿ ನಮ್ಮ ಪಕ್ಷದವರಿಂದಲೇ ಸೋತೆ. ಆ ನಂತರದಲ್ಲಿ ನಾನು KR ನಗರದಲ್ಲಿ ನಾನು ಬೇರೆ ಬೇರೆ ಪುಸ್ತಕಗಳು ಬರೆಯೋಕ್ಕೆ ಶುರು ಮಾಡಿದೆ. ಯುರೋಪ್ ಕಂಟ್ರಿಯಲ್ಲ ತಿರುಗಾಟ ಮಾಡ್ಕೊಂಡು ಬಂದೆ. ಅಲ್ಲಿ ದೇಶದ ಸಂಸತ್ತಿನ ಬಗೆಗೆ ಪುಸ್ತಕಗಳು 9 ಪುಸ್ತಕ ಬರೆದಿದ್ದೀನಿ. ಇನ್ನೊಂದು ಪುಸ್ತಕ ಜುಲೈ 21ಕ್ಕೆ ಬಸವೇಶ್ವರ ಸನ್ನಿಧಾನದಲ್ಲಿ ಲಂಡನ್ನಲ್ಲಿ ಅದನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಜಗತ್ತಿನ ಸಂಸತ್ತಿನ ಬಗೆಗೆ ಅಪಾರವಾದಂಥ ಅನುಭವವನ್ನು ನಾನು ಇಟ್ಕೊಂಡಿರ್ತಕ್ಕಂಥ. ಆವಾಗ ದೇವೇಗೌಡರು ನನಗೆ, ವಿಶ್ವನಾಥ್, ಸುಮ್ಮನೆ ಯಾಕಪ್ಪ ನಿನ್ನ ಅನುಭವ ಹಾಳು ಮಾಡಿಕೊಡ್ತಾ ಇದೆಯಾ, ನನ್ನ ಜೊತೆಗೆ ಯಾಕೆ ಬರಬಾರ್ದು ನೀನು? ಹೇಗೆ ಸರ್ ಅಂತ, ನೀನು ನನ್ನ ಜೊತೆಗೆ ಬಾ ಸಾಕು ಅಂತಂತ ಹೇಳಿ ಆವತ್ತಿನ ದಿವಸ ನನ್ನನ್ನು ಯಾವುದೇ ಅಧಿಕಾರ ಕುರ್ಚಿಗಳಿಲ್ಲದಂಥ ನನ್ನನ್ನು ಆವತ್ತಿನ ದಿವಸ ಅವರು ಹುಣಸೂರಿಗೆ ಕರ್ಕೊಂಡು ಹುಣಸೂರಿಂದ JDS ಟಿಕೆಟ್ ಕೊಟ್ಟು
ಆರ್ಥಿಕವಾಗಿಯೂ ಕೂಡ ಸಹಾಯ ಮಾಡಿ, ಆ ವಯಸ್ಸಿನಲ್ಲಿ ಹುಣಸೂರು ಬಿಸಿಲಲ್ಲಿ ಬಂದು ತಿರುಗಾಟ ಮಾಡಿ ನನ್ನನ್ನು ಅವತ್ತು ಗೆಲ್ಲಿಸಿ ಹುಣಸೂರಿಂದ ಶಾಸಕರನ್ನಾಗಿ ಮಾಡಿದ್ರು. ಶಾಸಕರನ್ನು ಅದಷ್ಟೇ ಅಲ್ಲ, ನಾನು ಅವರು ಕೂತು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ವಿಚಾರಗಳ ಬಗ್ಗೆ, ರಾಜ್ಯ ಮತ್ತು ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ವಿಶ್ವನಾಥ್ ನೀನು ಯಾಕೆ JDS ರಾಜ್ಯಾಧ್ಯಕ್ಷ ಆಗಬಾರ್ದು? ನಾನು ಮಾಡ್ತೀನಿ, ನೀನು ನಿರ್ವಹಿಸಬೇಕು. ಆಗಲಿ ಸರ್, ಆಗಲಿ. ನನ್ನ ರಾಜ್ಯಾಧ್ಯಕ್ಷನನ್ನು ಕೂಡ ಮಾಡಿದ್ರು JDSಗೆ. ಆದರೆ ನಂತರದ ರಾಜಕೀಯ ಧ್ರುವೀಕರಣದಲ್ಲಿ, ರಾಜಕೀಯದ ತುಮುಲದಲ್ಲಿ, ರಾಜಕೀಯ ಜಂಜಾಟದಲ್ಲಿ ಏನೆಲ್ಲ ಆಗಿ ಹೋಯಿತು. ನಾನೀಗ ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೇನೆ. ಹೌದು, ಇವತ್ತು ನನಗೆ ಬಹಳ ನನಗೆ, ಯಾಕೆಂದರೆ ಒಂದು ಅವಕಾಶ, ನನಗೊಂದು ಅವಕಾಶ. ಏನು ಅವಕಾಶ ಅಂತ ಅಂದರೆ, ನನಗೆ ಏನೇನೂ ಇಲ್ಲ ಅಂತಂದ ಸಂದರ್ಭದಲ್ಲಿ ದೇವೇಗೌಡರು ನನ್ನನ್ನು ಕರ್ಕೊಂಡು ಹೋಗಿ ನನಗೆಲ್ಲ ರೀತಿಯನ್ನು ಸಹಾಯ ಮಾಡಿ ನನಗೆ ಒಂದು ಅವಕಾಶ, ಜವಾಬ್ದಾರಿಯನ್ನು ಹುಣಸೂರು ಕೊಟ್ಟಂತ ದೇವೇಗೌಡರ ಕುಟುಂಬದ ಋಣ ತೀರಿಸಬೇಕಾಗಿದೆ. ಅದಕ್ಕೋಸ್ಕರ ನಾವು ಈ ಪ್ರಜ್ವಲ್ ರೇವಣ್ಣ, ಯಾಕೆಂದರೆ ಮನುಷ್ಯನಿಗೆ ಏನಿರ್ತದೋ ಬಿಡ್ತದೆ. ಉಪಕಾರ ಸ್ಮರಣೆ ಇಲ್ಲ ಅಂತ ಅಂದರೆ ಮನುಷ್ಯನಿಗೆ ಅವನು ಮನುಷ್ಯನೂ ಕೂಡ ಆಗಲ್ಲ. ಹಾಗಾಗಿ ಇವತ್ತು ದೇವೇಗೌಡ ಕುಟುಂಬದ ಉಪಕಾರ ಸ್ಮರಣೆಯನ್ನು ಹಾಸನದಲ್ಲೂ ಕೂಡ ಮತ್ತು ಮಂಡ್ಯದಲ್ಲೂ ಕೂಡ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ನಾನು ಕ್ಯಾನ್ವಾಸನ್ನು ತೊಡಗಿಸ್ಕೊಂಡು ನನ್ನ ಉಪಕಾರ ಸ್ಮರಣೆಯನ್ನು ಮಾಡುವಂಥದ್ದಕ್ಕೆ ಇವತ್ತಿನ ದಿವಸ ನಾನು ಇಲ್ಲಿ ತಮ್ಮ ಮುಂದೆ ನಿಂತಿದ್ದೇನೆ. ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.